8 ವರ್ಷದ ಹಿಂದಿನ ರಾಸಲೀಲೆ ಈಗ ಹೊರಬಂದಿದ್ದೇಕೆ? ಇದು ಜಾಳಿಯಾ ಅಥವಾ ಚಟವಾ? ಇದು ಅಧಿಕಾರದ ದಿಮಾಕ್. ಇದು ಅಧಿಕಾರದ ಮದ. ಖಾಕಿ ಧರಿಸಿದ ದಿಮಾಕು, ಅಧಿಕಾರದ ಅಮಲು. ಯಾವುದೋ 2 ಲುಚ್ಚಗಳು ಬಂದ್ಬಿಟ್ಟು ಇಂಥ ಹಲ್ಕ ಕೆಲಸ ಮಾಡಿ ಇಡೀ ಡಿಪಾರ್ಟ್ಮೆಂಟ್ ತಲೆ ತಗ್ಸಂಗ್ ಮಾಡ್ಬಿಡುತ್ತಲ್ಲ. ಅಂದ್ರೆ ಅದು ದುರಂತ. ಅಂದ್ರೆ ಎಷ್ಟು ಜನ ಪೊಲೀಸರು ತಲೆ ತಗ್ಸಂಗ್ ಮಾಡಿದಿರಿ ನೀವು ಮಾಡಿರೋ ಒಂದ್ ಕೆಲ್ಸಕ್ಕೆ. ಅವಮಾನ ಗೊತ್ತಾ? ನನಗೆ ಬಹಳ ಬೇಜಾರಾಗೋದು ಅಂದ್ರೆ ನಿಮ್ ಮನೆಯವ್ರನ್ನ ನೋಡಿ, ಅವ್ರಿಗೆ ಹೇಗೆ ತಲೆ ಎತ್ಕೊಂಡು ಓಡಾಡ್ತಾರೆ. ಮೆಂಟಲಿ ಇಂಥ ಹ್ಯಾರಾಸ್ಮೆಂಟ್ ಗೊತ್ತಾ ನಿಮ್ ಫ್ಯಾಮಿಲಿನವ್ರಿಗೆ? ಎಷ್ಟು ಡ್ಯಾಮೇಜಿಂಗ್ ಗೊತ್ತಾ? ಬಟ್ ನಿಮ್ಮ ಫ್ಯಾಮಿಲಿಗಳ ತಲೆ ತಗ್ಸುತ್ತಲ್ಲ, ಅದು ದುರಂತ. ಅಂದ್ರೆ ಸರಿಯಾಗಿ ಮಾಡಿದ ಗೌರ್ಮೆಂಟ್ ಕಿತ್ತುಗುದು ಸಸ್ಪೆಂಡ್ ಮಾಡೋದು ಬಹಳ ಒಳ್ಳೇದಾಯ್ತು. ಸರ್ಕಾರದ ಕಪಾಳ ಮೋಕ್ಷ. ರಾಮಚಂದ್ರ ರಾವ್ ಅವರಿಗೆ ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆಗೆ ನಿಗಿ ಕೆಂಡವಾದ ಕಾಂಗ್ರೆಸ್ ಸರ್ಕಾರ. ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ರೀತಿ ಬರ್ತಾ ಇದೆ ಅನ್ನೋದು ಹೇಳಿದ್ರು. ಆಮೇಲೆ ನಮ್ಮ ಅಧಿಕಾರಿಗಳಿಗೆಲ್ಲ ಮಾತನಾಡಿಕೊಂಡು ವಿಷಯಗಳನ್ನು ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತನಾಡಿ, ಮುಖ್ಯಮಂತ್ರಿಗಳು ಟೂರ್ನಲ್ಲಿ ಬಾದಾಮಿ ಮಾತಾಡಿ ಇದೆಲ್ಲ ಈ ರೀತಿ ಆಗಿದೆ, ತಕ್ಷಣ ನಾವು ಇದರ ಬಗ್ಗೆ ಕ್ರಮ ತಗೋಬೇಕು, ಇಂಥದ್ದನ್ನೆಲ್ಲ ಇಲಾಖೆಯಲ್ಲಿ ನಡೆಯೋದಕ್ಕೆ ಬಿಡಬಾರ್ದು. ಆ ಕಾರಣಕ್ಕೂ ಅವರು ಎಷ್ಟೇ ದೊಡ್ಡವರಿರಲಿ, ಹಿರಿಯವರಿರಲಿ, ಯಾರೇ ಇರಲಿ ಅಂತ ಹೇಳಿದ ಮೇಲೆ ಅವರು ಕೂಡ ಸೂಚನೆ ಕೊಟ್ಟರು. ಇಮಿಡಿಯೇಟ್ ಆಗಿ ಅವರಿಗೆ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಆಸ್ ಅ ವಿಮೆನ್ ಸಲ್ಯೂಟ್ ಹೊಡಿತೀನಿ ನಾನು ಗೌರ್ಮೆಂಟ್ಗೆ. ಹಂಗನ್ಬಿಟ್ಟು ರಾಜ್ಯದಲ್ಲಿ ನೋಡ್ತಾ ಇದ್ರಿ ರೀತಿಯಾಗಿ ಪೊಲೀಸ್ ಇಲಾಖೆ ಒಂದೊಂದರಂತೆ ಆರೋಪ ಬರ್ತಾ ಇದ್ದಾವೆ. ಅದರಲ್ಲಿ DGP ವಿಚಾರ. ಸೊ ಏನಿಗೆ ಸಂದೇಶ ಕೊಡ್ತಾ ಇದ್ದಾರೆ ಅಧಿಕಾರಿ? DGP ವಿಷಯ ಅಂತೂ ತುಂಬ ಅಸಹ್ಯ, ತುಂಬ ದುರಂತ ಆ್ಯಂಡ್ ಬಹಳ ತಲೆ ತಗ್ಸೋವಂಥ ಕೆಲಸ ಅವ್ರು ಮಾಡಿರೋದು. ಎಂಥ ಗಲೀಜ್ ಕೆಲಸ ಅಂದರೆ ಇಡೀ ಸರ್ಕಾರ ತಲೆ ಬಗ್ಗಂಗೆ ಮಾಡಿಬಿಟ್ರು. ಆ ಮನುಷ್ಯ ಅಷ್ಟು ದೊಡ್ಡ ಪೊಸಿಷನಲ್ಲಿ ಕೂತಿದ್ದಾರೆ, ವರ್ದಿ ಹಾಕೊಂಡು ಆಫೀಸಲ್ಲಿ ಬರೋ ಹೆಣ್ಮಕ್ಳು ಯಾವ ಮಟ್ಟಕ್ಕೆ ಈ ಅಪ್ಪನ ಕೈಗೆ ಸಿಗಾಕೋತಾರೆ ಅನ್ನೋದು ಎಷ್ಟು ಬೇಜಾರಾಗ್ಬಿಡುತ್ತೆ ಅಂದರೆ ಮಾತುಗಳು ಹೊರಳಲ್ಲ. ಅಸಹ್ಯ ಇದು. ಈ ಮನುಷ್ಯನ್ಗೆ ಇದು ಎಷ್ಟು ಅಭ್ಯಾಸ ಆಗಿರ್ಬೇಕು ಅಂದ್ರೆ ಅಷ್ಟು ಸರಳತೆಯಿಂದ ಮಾಡ್ತಾರೆ. ಒಂಚೂರು ಭಯ ಭಕ್ತಿ ಇಲ್ಲ, ಎಷ್ಟು ಕಾನ್ಫಿಡೆನ್ಸ್ ಇದೆ. ಈ ತರ ಎಷ್ಟು ಮಾಡಿ ಗೆದ್ಕೊಂಡಿರ್ಬೇಕು ಈ ಮನುಷ್ಯ. ಏನಾಗಲ್ಲ ಬಿಡು. DGP ಅವ್ರ ಕ್ಯಾಬಿನಲ್ಲೇ ಆಗ್ಲಿ, ಯಾವುದೇ ಒಂದು ಹಿರಿಯ ಅಧಿಕಾರಿ ಅವರ ಕ್ಯಾಬಿನಲ್ಲೇ ಆಗ್ಲಿ, CCTV ಕ್ಯಾಮ್ರಾ ಇದ್ದೇ ಇರುತ್ತೆ. ಆ CCTV ಕ್ಯಾಮ್ರಾ ಇದೆ, ನನ್ನ ಮನೆ ಹಾಳಾಗೋಯ್ತು, ಆ ಹೆಣ್ಮಕ್ಳಿಗೆ ಗತಿ ಏನಾಗುತ್ತೆ, ಯಾರ ಕೈಲಾದ್ರೂ ಸಿಕ್ಕಿದ್ರೆ ಪ್ರಜ್ಞೆನೂ ಇಲ್ದಂಗೆ ಹಂಗೆ ಮಾಡ್ತಾನಲ್ಲ ವ್ಯಕ್ತಿ. ಏನ್ ಹೇಳ್ಬೇಕು, ಎಷ್ಟು ಅಸಹ್ಯ ಅಂದ್ರೆ ಅದನ್ನ ಕೇಳಕ್ ಹೋದ್ರೆ, ಕೇಳಿದರೆ ಮೀಡಿಯಾದವರೆಲ್ಲ ನೀವೆಲ್ಲ ಸರಿಯಾಗಿ ಪ್ರಶ್ನೆ ಕೇಳಿದ್ರೆ ಆ ಮನುಷ್ಯನ್ಗೆ ಯಾವ ಮಟ್ಟಕ್ಕೆ ತಪ್ಪಿಸ್ಕೊಳಕ್ ಟ್ರೈ ಮಾಡ್ತಾನೆ ಅಂದ್ರೆ ಇದು 8 ವರ್ಷದ ಹಳೇದು ಅಂತಾರ ಒಂದ್ಸತಿ. ಆಮೇಲೆ ಇಲ್ಲ ಇದೆಲ್ಲ ಫೋರ್ಜ್ ಅದನ್ನು ಹೇಳಕ್ ಬರಲ್ಲ. ಅಸಹ್ಯ. ಇದೆಲ್ಲ ಫೋರ್ಜ್ ಏನ್ ಹೇಳಬೇಕು ಅಂತಿದ್ದೇನೆ ನನಗೆ ಗೊತ್ತಿಲ್ಲ. ನೋಡ್ರಿ, ಈಗಿನ AI ಕಾಲದಲ್ಲಿ ಎಲ್ಲ ಏನ್ ಬೇಕೋ ಆಗ್ಬೋದು. ಫಸ್ಟ್ ಹೋಗಿ ತಿಳ್ಕ AI ಬಗ್ಗೆ, ಯಾವ್ದನ್ನ ಮಾಡ್ಬೋದು, ಯಾವ್ದನ್ನ ಮಾಡಕ್ಕಾಗಲ್ಲ, ಮಾಡಿದ್ರೆ ಹೆಂಗ್ ಗೊತ್ತಾಗುತ್ತೆ, ಹೆಂಗ್ ಗೊತ್ತಾಗಲ್ಲ ಅಂತ. ಏನು ಪೊಲೀಸು ಅಂದ್ರೆ ಯಾರ ಮೇಲೆ ಹೆಂಗ್ ಬೇಕಾ ಕಾಗೆ ಹಾರಿಸ್ಬಿಡ್ತಿ. ನೀವು ಮಾಡಿರೋ ಕೆಲ್ಸಕ್ಕೆ ಅಸಹ್ಯ. ಬೇರೆ ಇಡೀ ಡಿಪಾರ್ಟ್ಮೆಂಟ್ ತಲೆ ತಗ್ಸಂಗಾಗಿದೆ. ಪ್ರತಿಯೊಂದು ಸೊಸೈಟಿಲೂ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೆಲವು ಕೊಳತ್ ಟೊಮೆಟೊಗಳು ಇದ್ದೇ ಇರ್ತವೆ. ಆ ಕೊಳತ್ ಟೊಮೆಟೊನ ನಾವು ಬೇಗ ತೆಗಿಲಿಲ್ಲ ಅಂದ್ರೆ ಬಾಕಿ ಟೊಮೆಟೊಗಳು ಹಾಳಾಗೋಗ್ತವೆ. ಆದರೆ ಈ ಸತಿ ತುಂಬಾ ಒಂದು ಒಳ್ಳೆ ಕೆಲಸ ಆಗಿರೋದು ಅಂದ್ರೆ ಸ್ವಿಫ್ಟ್ ಆಗಿ ಆಕ್ಷನ್ ತಗೊಂಡ್ರು ನೋಡಿ, ಅದಕ್ಕೆ ಮೆಚ್ಚಬೇಕು. ಅಂದರೆ ಈ ಮೀಡಿಯಾ ಪ್ರೆಷರ್ ಬಂತು ಅಥವಾ ಅವ್ರು ಸಿಗಾಕೊಂಡ್ರು, ಬಹಿರಂಗವಾಗಿ ಸಿಗಾಕೊಂಡ್ರು, ಏನೇ ಆಗಲಿ ಇಮ್ಮಿಡಿಯೇಟಾಗಿ ಸಿದ್ದರಾಮಯ್ಯ ಅವರು ಕರೆಸಿದ್ರಲ್ಲ, ವಿಚಾರಣೆಗೆ ತೆಗೀರಿ ಅಂತ ಹೇಳಿದ್ರಲ್ಲ, ಹೇಳಿದ ತಕ್ಷಣ ಅದನ್ನು ವಿಚಾರಣೆ ಮಾಡಿ ಏನೇ ಆಗಲಿ ಇಮಿಡಿಯೇಟಾಗಿ ಒಂದು ಆ್ಯಕ್ಷನ್ ತೊಗೊಂಡ್ರಲ್ಲ, ಅದಕ್ಕೆ ನಾವು ಖಂಡಿತವಾಗ್ಲೂ ಶ್ಲಾಘನೀಯ ಹೇಳಲೇಬೇಕು. ಯಾಕೆಂದರೆ ಇದು ಹೆಣ್ಣು ಮಕ್ಕಳ ಸೇಫ್ಟಿನ ಇಟ್ಕೊಂಡು ಮಾಡಬೇಕಾಗಿರುವಂಥ ಒಂದು ಜಡ್ಜ್ಮೆಂಟ್ ಇದು. ಅಂದರೆ ನಿಮ್ಮ ಡಿಪಾರ್ಟ್ಮೆಂಟ್ ಉಳಿಸ್ಕೊಳ್ಳೋದು, ನಿಮ್ಮ ಮಾನ ಮರ್ಯಾದೆ ಉಳಿಸ್ಕೊಳ್ಳೋದು ಇಂಪಾರ್ಟೆಂಟಾ, ಸರ್ಕಾರದ್ದು ಅಂದ್ಬಿಟ್ಟು ನಮ್ಮ ಸರ್ಕಾರದಲ್ಲಾಯಿತು ಅನ್ನೋದು ಇಂಪಾರ್ಟೆಂಟಾ, ಅಥವಾ ಇಂಥವ್ರನ್ನ ಕಿತ್ತೊಗಿರಿ ನನ್ನ ಮಗಂದು ಬುದ್ಧಿ ಬರಲಿ ಅನ್ನೋದು ಇಂಪಾರ್ಟೆಂಟಾ ಅಂತ ನಾನು ಕಾಯ್ತಾ ಇದ್ದೆ ಇದನ್ನು ನೋಡೋದಕ್ಕೆ. ಆದರೆ ಬಹಳ ಹೆಮ್ಮೆ ಆಗುತ್ತೆ, ಒಂದು ಕರೆಕ್ಟ್ ಆಗಿರೋ ಡಿಸಿಷನ್ ತೊಗೊಂಡ್ರೆ ಕಿತ್ತು ಒಗದ್ರಿ ಅವನ್ನ ಅಂತ. ಅದು ಇಮಿಡಿಯೇಟ್ ಆಗಿ ವಿತ್ ನೋ ಟೈಮ್ 24 hours ಒಳಗಡೆನೆ ಮಾಡಿದ್ರಿ ಇದನ್ನ. ಬೇರೆ ಅಧಿಕಾರಿಗಳು ಈ ತರ ಯಾರಾದ್ರೂ ಇದ್ರೆ, ಇಲ್ಲ ಅಂತ ಅಂತೂ ಖಂಡಿತವಾಗ್ಲೂ ನಾನು ಹೇಳ್ತಾ ಇಲ್ಲ. ಇರಬಹುದು, ಇಲ್ಲ ಅಂತ ಯಾವತ್ತೂ ಹೇಳಕ್ಕಾಗಲ್ಲ ನೀವು. ಅಂದ್ರೆ ಪ್ರತಿಯೊಂದು ಇವಾಗ IT ಡಿಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ, ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ, ಪೊಲಿಟಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ, NGOs ಅಲ್ಲಿ ಇರ್ತವೆ. ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ನೋಡಿ, ಈ ಕೊಳ್ತೋಗಿರೋ ಹಣ್ಣು ಅನ್ನೋದಿದೆಯಲ್ಲ, ಅದು ಬೈ ಡಿಫಾಲ್ಟ್ ಆಗಿ ಅದು ಸೊಸೈಟಿಯಿಂದ ಬರೋದದು. ಇವಾಗ ನೀವು ಯಾವುದೇ ಪೊಸಿಷನ್ ಹುದ್ದೆ, ಇವಾಗ ನೀವು ಮೀಡಿಯಾಲಿದ್ದೀರಾ, ನೀವೇನು ಮೀಡಿಯಾಗ ಉದ್ರ ಬಿದ್ರಾ? ಸೊಸೈಟಿಯಿಂದನೇ ನೀವು ಮೀಡಿಯಾಗೆ ಬಂದಿರೋದು. ಸೊ ಎವ್ರಿಥಿಂಗ್ ಇಸ್ ಇನ್ ದ ಸೊಸೈಟಿ. ಸೊ ಈ ಕೊಳ್ತೋಗಿರೋ ಹಣ್ಣು ಕೂಡ
ಒಂದು ಟೊಮ್ಯಾಟೊ ಲಾಟಿನ ಒಂದು ಭಾಗ ಅಷ್ಟೇ ಅದು. ಆದರೆ ಕೆಟ್ಟದು ಎಷ್ಟು ಪವರ್ಫುಲ್ ಅಂದರೆ, ಒಂದು ಕೊಳ್ತೋಗಿರೋ ಟೊಮ್ಯಾಟೊ ಹಣ್ಣು ಸ್ವಲ್ಪ ನಾವೇನಾದರೂ ಉದಾಸೀನ ಮಾಡ್ತು ಅಥವಾ ಒಂದು ಚೂರಿ ಕಡೆ ಆ ಕಡೆ ತಿರುಗ್ತು ಅಂದರೆ ಇಡೀ ಲಾಟ್ನ ಕೊಳ್ತಾ ಬರುತ್ತೆ. ದ್ಯಾಟ್ ಈಸ್ ದ ಸ್ಯಾಡ್ ಪಾರ್ಟ್ ಆಫ್ ರಾಟನ್ ಟೊಮ್ಯಾಟೋಸ್. ಈಗ ಈ ವಿಚಾರಕ್ಕೆ ಇದೊಂದು ಜಸ್ಟ್ ಮ್ಯಾಟ್ರ್ ಅಷ್ಟೇ. ಬಟ್ ಅಧಿಕಾರಿಗಳು, ಉನ್ನತ ಇಲಾಖೆ ಅಂದರೆ ಉನ್ನತ ಹುದ್ದೆಯಲ್ಲಿರೋ ಅಧಿಕಾರಿಗಳು ಈ ರೀತಿಯಾಗಿ ಬೇಜವಾಬ್ದಾರಿ ವರ್ತನೆ ಮಾಡಿದ್ರೆ ನೋಡಿ, ನಾನೊಂದು ಹೇಳ್ತೀನಿ, ಇದು ಅಧಿಕಾರದಲ್ಲಿ ಇರೋರು ಅಥವಾ ಉನ್ನತ ಹುದ್ದೆಯಲ್ಲಿರೋರು ಅಂತಲ್ಲ. ಈಗ ಎಕ್ಸಾಂಪಲ್ ನೀವು ಹೇಳ್ತೀರಾ ಹೆಣ್ಮಕ್ಳು ಸರಿಯಾಗಿರೋ ಬಟ್ಟೆ ಹಾಕೊಂಡ್ರೆ ಗಂಡು ಮಕ್ಳು ಯಾಕೆ ಹಿಂಗೆ ಮಾಡ್ತಾರೆ ಅಂತ. ಈಗ ಈ DGP ಪುಣ್ಯಾತ್ಮ ಗನಂದರಿ ಕೆಲಸ ಮಾಡಿದ್ನಲ್ಲ, ಹೆಣ್ಮಕ್ಳು ಯಾವ ಬಟ್ಟೆಯಲ್ಲಿದ್ದರು? ಸ್ಪೆಗೆಟಿಲಿದ್ರ, ಮಿನಿ ಸ್ಕರ್ಟಲ್ಲಿ ಬಂದಿದ್ರ, ಯಾವ್ದ್ರಲ್ಲಿ ಬಂದಿದ್ರು ಆಫೀಸ್ಗೆ? ಸೀರಿಯಲ್ಲೇ ತಾನೇ ಬಂದಿದ್ದು, ಚೂಡಿದಾರಲ್ಲೇ ತಾನೇ ಬಂದಿದ್ದು. ನೋಡೋ ದೃಷ್ಟಿಕೋನ ಸರಿಗಿರ್ಬೇಕ್ರಿ. ಈಗಲಾದ್ರೂ ಜನ ಇದನ್ನ ಅರ್ಥ ಮಾಡ್ಕೊಳ್ಳಿ. ಹೆಣ್ಣು ಹೇಗಿದ್ರು ಕಾಮದ ಕಣ್ಣಲ್ಲಿ ನೋಡಿದ್ರೆ ಯಾವುದೇ ಆಗಲಿ ಒಂದು ಹೆಣ್ಣು ಅಂತ ಗೊತ್ತಾಯ್ತು, ಅದಕ್ಕೆ ಸೀರೆ ಸುತ್ತಿದೆ ಅಂದರೆ ಅದು ಬೇಕು ಅನಿಸುತ್ತೆ. ಸೊ ಬೇಸಿಕಲಿ ನಾವುಗಳು ನಮ್ಮ ದೃಷ್ಟಿಕೋನಗಳನ್ನ ಸರಿ ಮಾಡ್ಕೋಬೇಕು. ಹೆಣ್ಣನ್ನು ತಾಯಿ ರೀತಿಲಿ, ದೇವಿ ರೂಪದಲ್ಲಿ ಅಥವಾ ದುರ್ಗೆ ರೂಪದಲ್ಲಿ, ಇಂಥ ರೂಪದಲ್ಲಿ ನೋಡಿ. ಹಂಗನ್ಬಿಟ್ಟು ಹೆಣ್ಮಕ್ಳು ಎಲ್ಲರೂ ಸರಿ ಅಂತಲೂ ನಾನು ಹೇಳ್ತಿಲ್ಲ. ಹೆಣ್ಮಕ್ಳು ಈಸ್ ಆಲ್ಸೋ ಅ ಪಾರ್ಟ್ ಆಫ್ ದ ಸೊಸೈಟಿ. ಬಟ್ ಈ ವಿಷಯದಲ್ಲಿ ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಆ ಹೆಣ್ಮಕ್ಳು ಎಷ್ಟು ಬಾಡಿ ವೆಯ್ಟ್ ಹಿಂದಕ್ಕೆ ಹಾಕ್ತಾ ಇದ್ರು ಅಂದರೆ ಅವ್ರಿಗೆ ಅವನ್ನ ತಳ್ಳಕ್ಕೂ ಭಯ ಇದೆ, ಆಮೇಲೆ ಇನ್ನೇನು ಅನಾಹುತ ಆಗುತ್ತೋ ಅನ್ನೋ ಮುಜುಗರನೂ ಇದೆ. ಈಗ ಯಾರಾದರೂ ಅದನ್ನು ನಿಮ್ಮ ಒಪ್ಪಿಗೆ ಕೊಟ್ಟು ಮಾಡ್ತಾ ಇದ್ರೆ ಬಾಡಿ ವೆಯ್ಟ್ ಫಾರ್ವರ್ಡ್ ಹೋಗುತ್ತೆ, ಬಾಡಿ ವೆಯ್ಟ್ ಬ್ಯಾಕ್ವರ್ಡ್ ಹೋಗಲ್ಲ. ಸೈಕಾಲಜಿ ವೈಸ್ ಅದು ಅವ್ರಿಗೆ ಮುಜುಗರ ಆಗ್ತಾ ಇದೆ. ನೀನೊಂದು ಆಫೀಸರ್ ಆಗಿ ಇಲ್ಲಿ ಕೂತ್ಕೊಂಡು ನಂಗೆ ಇಟ್ಕೊಂಡು ಎಳ್ಕತ್ತಿಲ್ಲ, ಅದು ನಾಚಿಕೆ ಆಗಲ್ವೇನಪ್ಪ? ನಿಮ್ಮ ಮನೆಯವರೇ ಆಗಲಿ ಇದು ನೋಡಿದ್ರೆ ನಿಮ್ಗೇನು ಮಾಡಲ್ವಾ? 4 ಜೋಡು ತೊಗೊಂಡು ಹೊಡಿಬೇಕಲ್ಲ ಅವರು. ಹೇಗೆ ಬದುಕ್ತಾರೆ ಇನ್ನೊಂದು ಹೆಣ್ಣು ನಿಮ್ಮ ಜೊತೆ ಹೇಳಿ? ನನಗೆ ಬಹಳ ಬೇಜಾರಾಗೋದು ಅಂದರೆ ನಿಮ್ಮ ಮನೆಯವ್ರನ್ನ ನೋಡಿ, ಅವ್ರು ಹೇಗೆ ತಲೆ ಎತ್ಕೊಂಡು ಓಡಾಡ್ತಾರೆ. ಇವಾಗ ನೀವು ಮಾಡಿಬಿಟ್ರಿ, ನಾಳೆ ದಿನ ನಿಮ್ಮ ಮಕ್ಕಳು ಹೋಗೋರು ಬರೋರೇ ಅವರಪ್ಪ ಕಣೋ ಹಂಗೆ ಸಿಗಾಕೊಂಡಿದ್ದು. ಇದು ಎಷ್ಟು ಅವಮಾನ ಗೊತ್ತಾ, ಎಷ್ಟು ಡ್ಯಾಮೇಜಿಂಗ್ ಗೊತ್ತಾ, ಮೆಂಟಲಿ ಎಂಥ ಹ್ಯಾರಾಸ್ಮೆಂಟ್ ಗೊತ್ತಾ ನಿಮ್ಮ ಫ್ಯಾಮಿಲಿನವ್ರಿಗೆ. ಅಂದರೆ ತಪ್ಪು ಮಾಡಿಲ್ದಲ್ಲೇ ಇರೋರು ಅನುಭವಿಸ್ತಾರೆ, ನೀವು ತಪ್ಪು ಮಾಡಿರೋದಕ್ಕೆ ಅನುಭವಿಸ್ತಿರೋದು ಆ್ಯಕ್ಚುಲಿ ಸ್ವಲ್ಪ ಶಿಕ್ಷೆ ಅಷ್ಟೇ. ನೀವು ಮಾಡೋದು ತುಂಬ ಕಚಡ ಕೆಲಸ, ಬಟ್ ಅದಕ್ಕೆ ಸಿಕ್ಕಿರೋ ಶಿಕ್ಷೆ ಇಷ್ಟು. ಬಟ್ ನಿಮ್ಮ ಫ್ಯಾಮ್ಲಿಗಳ ತಲೆ ತಗ್ಸುತ್ತಲ್ಲ, ಅಥವಾ ನಿಮಗೆ ಬಹಳ ಬೇಕಾದವ್ರು ನಿಮ್ಮಿಂದ ತಲೆ ತಗ್ಗಿಸ್ತಾರಲ್ಲ, ಅದು ದುರಂತ. ಅಂದರೆ ಈಗ ಅಧಿಕಾರಿಗಳು ಸಾರ್ವಜನಿಕ ಜೀವನದಲ್ಲಿ ಇರ್ತಾರೆ, ಎಷ್ಟು ಅಂದರೆ ಜವಾಬ್ದಾರಿಯಿಂದ ವರ್ತನೆ ಮಾಡೋದು. ನಾನು ಬರೀ ಅಧಿಕಾರಿಗಳು ಮಾಡ್ತಾರೆ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಯಾಕೆಂದರೆ ಅಲ್ಲ ಮೇಡಮ್, ಈ ಪರ್ಟಿಕ್ಯುಲರ್ ಈ ಕೇಸಲ್ಲಿ ಅಂತಲ್ಲ ನಾನು ಹೇಳೋದು ಅದನ್ನೇ. ಇವಾಗ ಒಂದು ಕಾಮನ್ ಮ್ಯಾನ್ಗೆ ಒಂದು ಭಯ ಇರುತ್ತೆ, ಕೆಲವರು ಅದೇ ಭಯ ಬಿಟ್ಟವರು. ನಾರ್ಮಲಿ ಒಂದು ಕಾಮನ್ ಮ್ಯಾನ್ಗೆ ಏನಿರುತ್ತೆ, ಬಿಡಪ್ಪ ಸಿಗಾಕೊಂಡ್ರೆ ಹೆಂಗಪ್ಪ ಆಚೆಗೆ ಬರೋದು ಅನ್ನೋದು ಒಂದು ಭಯ ಇರುತ್ತೆ. ಇದು ಅಧಿಕಾರಕ್ಕೆ ಹೋಗ್ತಾ ಕೆಲವರಿಗೆ ಆ ಮದ ಹೆಂಗೆ ಏರ್ತಾ ಇರುತ್ತೆ ಅಂದರೆ ಕಂಟ್ರೋಲಿಗೆ ಸಿಗ್ತಾ ಇರಲ್ಲ ಬಿಹೇವಿಯರು. ಇದು ಅಧಿಕಾರದ ದಿಮಾಕ್, ಇದು ಅಧಿಕಾರದ ಮದ. ಅದೇ ಈ ಅಧಿಕಾರದಲ್ಲಿ ಜವಾಬ್ದಾರಿ ಅನ್ನೋದು ತೊಗೊಳ್ಳೋಂಥ ಎಷ್ಟೊಂದು ಆಫೀಸರ್ಸ್ಗಳಿದ್ದಾರೆ. ಯಾಕೆ ನಮ್ಮ ಅಶೋಕ್ ಸರ್ ಇರಲಿಲ್ವಾ? ಕಿಂಗ್ ಅಶೋಕನ್ ಇರಲಿಲ್ವಾ? ಶಿವರಾಮ್ ಸರ್ ಇರಲಿಲ್ವಾ? ನಾನು ಹೇಳೋದು ಎಷ್ಟು ಜನದ ಹೆಸರು ಬೇಕು ನಿಮಗೆ? ಖಡಕ್ ಆಫೀಸರ್ಸ್ಗಳು. ಹ್ಞೂ ಯಪ್ಪ, ಅವ್ರನ್ನೆಲ್ಲ ನೋಡಿ ಯಾರಾದ್ರೂ ಹಿಂಗೆ ಅನ್ಕೋತಾರ? ಅಂದರೆ ಎಷ್ಟು ಜನ ಕಷ್ಟಪಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಹಿಂಗೆ ಅನ್ನೋದು ಕಷ್ಟಪಟ್ಟ ಹೆಸರು ಸಂಪಾದಿಸಿರ್ತಾರೆ. ಯಾವುದೋ 2 ಲುಚ್ಚಗಳು ಬಂದ್ಬಿಟ್ಟು ಇಂಥ ಹಲ್ಕ ಕೆಲಸ ಮಾಡಿ ಇಡೀ ಡಿಪಾರ್ಟ್ಮೆಂಟ್ ತಲೆ ತಗ್ಸಂಗೆ ಮಾಡಿಬಿಡುತ್ತಲ್ಲ. ಅಂದರೆ ಇವಾಗ ನೋಡಿ, ಇವ್ರುಗಳದ್ದು ಎಕ್ಸಾಂಪಲ್ ಕೊಡೋದು ಕಮ್ಮಿ ಆಗುತ್ತೆ. ಈಗ ನೀವೇನಾದ್ರು ತಪ್ಪು ಮಾಡಿದ್ರೆ ನೋಡು ಅವ್ನು ರಾಮಚಂದ್ರ ರಾವ್ ಥರದವನು ಕಿತ್ತೋದವನು ಅಂತಾರೆ ಹೊರತು ಜನ. ಇದಕ್ಕೆ ಎಕ್ಸಾಂಪಲ್ ಮಾಡಿಬಿಟ್ರಲ್ಲ ನೀವು ಡಿಪಾರ್ಟ್ಮೆಂಟ್ನ. ಯಾರಪ್ಪಂದ ಡಿಪಾರ್ಟ್ಮೆಂಟು? ಶಿಸ್ತಿನ ಇಲಾಖೆ. ಅದನ್ನೇ ಹೇಳ್ತಾ ಇರೋದು. ಯಾರಪ್ಪನ ಮನೆದು ಅಂದ್ಕೊಂಡು ನೀವು ಅಷ್ಟು ಸದರ ತೊಗೊಂಡ್ರಿ. ಅದರಲ್ಲಿ ಎಷ್ಟು ಜನ ನಮ್ಮ ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಪೊಲೀಸರು ತಲೆ ತಗ್ಸಾಗ ಮಾಡಿದಿರಿ ನೀವು ಮಾಡಿರೋ ಒಂದು ಕೆಲಸಕ್ಕೆ? ವಾಟ್ ಇಸ್ ದ ವಾಲ್ಯೂಮ್ ಆಫ್ ದ ಪೊಲೀಸ್? 10, 20, 100, 1000ನ 10,000ನ ಅಷ್ಟು ಜನನು ನೀವು ಮಾಡಿರೋ ಒಂದು ಕಚಡ ಕೆಲಸಕ್ಕೆ ಪೊಲೀಸವ್ರು ಹೆಂಗೆ ಅಂತ ಗೊತ್ತಿಲ್ವಾ ಅನ್ನಿಸ್ಕೋಬೇಕು. ಯಾರವನ್ರಿ? ಅಲ್ಲ, ಕರ್ನಾಟಕ ಪೊಲೀಸ್ ಅಂದ್ರೆ ಒಂದು ಹೆಸರಿದೆ, ಈಗಲೂ ಇದೆ ರೀ. ಕರ್ನಾಟಕ ಪೊಲೀಸ್ ಅಂದ್ರೆ ಒಂದು ಹೆಸರಿದೆ. ನಾನು ಹೇಳೋದು ಯಾವಾಗಲೂ ಒಂದು ಅರ್ಥ ಮಾಡ್ಕೊಳ್ಳಿ, ಯಾರೋ ಮಾಡೋದು ಒಂದು ತಪ್ಪು, ಆದರೆ ಅದನ್ನು ಅನುಭವಿಸೋದು, ಸ್ಪೆಷಲಿ ಪಬ್ಲಿಕ್ ಸರ್ವ್ ಮಾಡುವಂಥ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ ಅಂತಿದ್ರೆ ಎಕ್ಸ್ಟ್ರಾ ಕೇರ್ಫುಲ್ ಆಗೇ ಇರಬೇಕಾಗತ್ತೆ. ಯು ಹ್ಯಾವ್ ಟು ರಿಯಲಿ ಬಿ ಎಕ್ಸ್ಟ್ರಾ ಕೇರ್ಫುಲ್. ನಾಚಿಕೆಗೇಡು. ನಾನು ಹೇಳೋದು ಯಾವನಾದ್ರೂ ಮರ್ಯಾದಸ್ತನ ಇದನ್ನು ಒಪ್ಕೊಳ್ಳೋ ಅಂತದ. ಇದರಲ್ಲಿ ಏನು ಆಶ್ಚರ್ಯ ಜನಕ್ಕೆ? ಅವನ್ನ ಸಸ್ಪೆಂಡ್ ಮಾಡ್ತಾರೋ ಇಲ್ಲ. ಯಾವನೇ ಆಗಲಿ ಒಂದು ತಂದೆ ಅನ್ನಿಸ್ಕೊಂಡಿದ್ರೆ, ಒಂದು ಗಂಡ ಅನ್ನಿಸ್ಕೊಂಡಿದ್ರೆ ಇಂಥ ಹೀನಮಾನವಾದ ಕೆಲಸನ ಒಪ್ಪೋದಿಲ್ಲ ರೀ. ನಾಚಿಕೆಗೇಡು ಕೆಲಸ ಇದು. ಯಾರು ಒಪ್ತಾರೆ? ಆ ವರದಿಗೊಂದು ಬೆಲೆ ಇದೆ, ಒಂದು ಕೂವತ್ತಿದೆ, ಅದ್ರ ಹಿಂದೆ ಎಂಬ್ಲಮ್ ಇದೆ, ಇಂಡಿಯನ್ ಫ್ಲಾಗ್ ಇದೆ. ಚೇಂಬರಲ್ಲಿ ಕೂತಿದ್ದೀರಿ ನೀವು. ಯಾವ ನನ್ನ ಮಗ ನಿಮ್ಗೆ ಹೇಳ್ಕೊಟ್ಟ ಇಂಥ ಹಲ್ಕ ಕೆಲಸ ಮಾಡೋಕ್ಕೆ?
ಮೇಡಮ್ ಈಗ ಇಂಥ ಅಧಿಕಾರಿಗಳು ಚಪಲತೆ ಇರುವ ಅಧಿಕಾರಿಗಳಿಗೆ ಏನು ಕಿವಿ ಮಾತು ಹೇಳ್ಬೋದು, ಮಹಿಳೆಯರಿಗೆ ಏನು ಕಿವಿ ಈಗ ಕಿವಿ ಮಾತೇನ್ರಿ ಹೇಳಿದ್ರು ಮಕ್ಕುಗ್ದು ಆಚೆಗೆ ಹಾಕಿದಾರಲ್ಲ, ಇದೇನು ಕಿವಿ ಮಾತು ಹೇಳೋಂಥ ವಿಷಯನ? ನೆಕ್ಸ್ಟ್ ಫ್ಯೂಚರ್ ನೀ ಬೆಡ್ರೂಮಲ್ಲಿ ಮಾಡೋಂಥದ್ದು ಏನು ಆಫೀಸ್ ಅಂತ ತಿಳ್ಕೊಂಡಿದ್ಯಾ, ಏನಂತ ತಿಳ್ಕೊಂಡಿದ್ದೀರಿ? ಸಾರ್ವಜನಿಕರು ಇವಾಗ ದೇವಸ್ಥಾನ ಇದ್ದಂಗೆ ರೀ ಅದು. ಪಬ್ಲಿಕ್ ಬಂದು ಹೇಗೆ ದೇವಸ್ಥಾನದಲ್ಲಿ ಕೈ ಮುಗಿದು ಹೋಗುತ್ತೋ, ತಲೆ ಬಗ್ಗಿ ಹೋಗುತ್ತೋ, ಜನ ಅವ್ರ ಮನಸ್ಸಲ್ಲಿರೋ ಕಷ್ಟ ಪ್ರಾಬ್ಲಮ್ನ ಹಿಡ್ಕೊಂಡು ಅಲ್ಲಿ ಬರೋವಂಥದ್ದು. ಅದು ಪಬ್ಲಿಕ್ ಪ್ಲೇಸ್, ಅದು ನಿಮ್ಮ ಹಿತ್ತಲ ಗಿಡ ಅಲ್ಲ. ಅದು ಕರೆಕ್ಟಾಗಿ ಮಾಡಿದಾರಲ್ಲ ಗೌರ್ಮೆಂಟು, ಕಿತ್ತು ಒಗ್ದಿದ್ದಾರಲ್ಲ. ಇದಕ್ಕಿನ್ನ ಇನ್ನೇನು ಮಾಡಬೇಕಾಗಿತ್ತು? ಇಂಥ ಆಮಿಷಗಳಿಗೆ ಬಲಿಯಾಗಬಾರ್ದಂತ ಮಹಿಳೆಯರಿಗೆ ಏನು ಹೇಳ್ಬೋದು ಮೇಡಮ್? ಸೊ ಕೆಟ್ಟ ಮನಸ್ಥಿತಿ ಇರೋನು ಅವ್ನು ಯಾವುದೇ ಗೌರ್ಮೆಂಟಲ್ಲಿ ಇದ್ರೂ ಅದು ಹಾನಿಕರನೇ. ಪಾಯಿಂಟ್ ಇಸ್ ಯಾವ ಗೌರ್ಮೆಂಟ್ ಅನ್ನೋದಲ್ಲ ಇಲ್ಲಿ ಮುಖ್ಯ. ಇಂಥ ಹೊಲಸ್ ಕೆಟ್ಟೋಗಿರೋ ಅಂಥ ಜನ ಯಾವುದೇ ಗೌರ್ಮೆಂಟ್ ಇರಲಿ, ಇಂಥ ಜನ, ಇಂಥ ಹೊಲಸ್ ಜನ, ಇಂಥ ಕಿತ್ತೋಗಿರೋ ಮನಸ್ಥಿತಿ ಇರೋವಂಥ ಗಲೀಜ್ ನನ್ನ ಮಗಂದು ಇದು. ಅಂದರೆ ದಿಸ್ ಇಸ್ ಅ ವೆರಿ, ನೀವು ಸ್ಲೋ ಪಾಯ್ಸನ್ ಅಂತೀರಲ್ಲ ಹಾಗೆ ಇದು. ದಿಸ್ ಇಸ್ ಸ್ಲೋ ರೇಪ್. ಇದು ಬಿಸಿ ತುಪ್ಪ ಉಗಿಯೋಕ್ಕಾಗಲ್ಲ, ನುಂಗಕ್ಕಾಗಲ್ಲ. ಆ ಹೆಣ್ಮಕ್ಳು ಏನು ಪಾಡ್ಪಟ್ಟಿರ್ತಾರೆ. ಏನು ಮನೆಗೆ ಹೋಗಿ ಗಂಡನ್ಗೆ ಹೇಳೋಕ್ಕಾಗುತ್ತಾ ಹಿಂಗೆ ಮಾಡಿದ್ರು ಅಂತ? ಅಥವಾ ಮಕ್ಳಿಗೆ ಹೇಳೋಕ್ಕಾಗುತ್ತಾ, ನೋಡು ನಮ್ಮ ಆಫೀಸರ್ ಹಿಂಗೆ ಮಾಡಿದ್ರು ಅಂತ ಹೇಳೋಕ್ಕಾಗುತ್ತಾ? ಏನು ಮಾಡ್ಬೇಕಾ ಹೆಣ್ಮಕ್ಳು? ಆ ಹೆಣ್ಮಕ್ಳು ವೇತನೆ ಬಗ್ಗೆ ಅಥವಾ ಅವ್ರದ್ದು ಟಾರ್ಚರ್, ಮೆಂಟಲ್ ಟಾರ್ಚರ್ ಬಗ್ಗೆ ಯಾರು ಯೋಚನೆ ಮಾಡಿದ್ದೀರಿ? ಅಲ್ಲ ಮೇಡಮ್, ಈಗ ಆಯಿತು, ಈಗ ಅವರು ಹೇಳ್ತಾರೆ ತನಿಖೆಗೆ ಒತ್ತಾಯಿಸ್ತೀನಿ, ತನಿಖೆ ಮಾಡ್ಸಕ್ಕೆ ನನಗೆ ಗೊತ್ತಿಲ್ಲ, ಇದೆಲ್ಲ ಅಪ್ಪ ಅವರು ತನಿಖೆಗೆ ಒತ್ತಾಯಿಸಿದ್ರು. ನೋಡಿ ನಾನು ಒಂದು ಹೇಳ್ತೀನಿ, ನೀವು ಯಾವುದೋ ಬೇಡವಾಗಿಲ್ದಲೇ ಇರೋ ಮನುಷ್ಯ ಏನು ಹೇಳ್ತಾನೆ ಅನ್ನೋದನ್ನ ನೀವು ವಾಪಸ್ ರಿಪೀಟ್ ಮಾಡಬೇಡಿ. ಯಾಕೆಂದ್ರೆ ಅವ್ರು ಏನು ಹೇಳ್ತಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಅಲ್ಲ. ಅವ್ರು ಏನು ಮಾಡಿದ್ರು ಅದು ಇನ್ನೊಂದ್ಸತಿ ಆಗ್ದಲೇ ಇರೋಂಗೆ ನೋಡ್ಕೋಬೇಕಾಗಿತ್ತು. ಅದಕ್ಕೆ ಏನು ಬೇಕಾಗಿತ್ತು ಅನ್ನೋದು ಆಕ್ಷನ್ ತಗೋಬೇಕಾಗಿತ್ತು, ಅದನ್ನ ತಗೊಂಡಿದ್ದಾರೆ. ಅರ್ಥ ಆಗ್ತಿದೆ ನಿಮ್ಗೆ ನಾನು ಹೇಳ್ತಾ ಇರೋದು? ಅವ್ರು ಏನು ಹೇಳ್ತಾರೆ, ಮಾನ ಮರ್ಯಾದೆ ಇರೋರು, ಅಷ್ಟು ಎಜುಕೇಟೆಡ್, ಆ ಪೊಸಿಷನಲ್ಲಿ ಕೂತಿದ್ದಾರೆ. ಓ ಇದು ಫೇಕು, ಇದು ಫ್ರಾಡು ಅಂತನಲ್ಲ. AI ಅಲ್ಲಿ ಇವತ್ತೆಲ್ಲ AI ಜನ್ರೇಷನಲ್ಲಿ ಏನು ಬೇಕೋ ಆಗ್ಬಹುದು ಅಂತ ಹೇಳ್ತಾನಲ್ಲ ಪುಣ್ಯಾತ್ಮ. ಮಾನ ಮರ್ಯಾದೆ ಇದೆಯಾ ನಿನಗೆ? ಎಜುಕೇಟೆಡ್ ಆ ಪೊಸಿಷನ್ ನಿಮಗೆ ಬೇಕಿತ್ತಾ ನಿಮಗೆ ಅದು ಪೊಸಿಷನ್ನು? AI ಅಲ್ಲಿ ಏನು ಮಾಡಿದ್ರೆ ಏನಾಗುತ್ತೆ, ಯಾವ್ದು ಫೇಕ್ ಯಾವ್ದು ರಿಯಲ್ ಅನ್ನೋದು ಗೊತ್ತಿಲ್ಲದಲೇ ಇರೋಷ್ಟು ಮುಟ್ಟಾಳ್ರ ಜನರು. AI ಅಲ್ಲಿ ಫೇಕ್ ಮಾಡಿದ್ರೆ ಏನಾಗುತ್ತೆ, ಮೂವ್ಮೆಂಟ್ ಎಷ್ಟು ಜರ್ಕಿರುತ್ತೆ ಅನ್ನೋದು ಏನಾದ್ರು ಅರ್ಥ ಆಗುತ್ತಾ ನಿಮಗೆ? ಅಥವಾ ಯಾವತ್ತಾದ್ರೂ ಮಾಡಿದಿರ AI? ಬೀಸೋದೊಣ್ಣೆಗೆ ತಲೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು. ಇದು ನಿಮ್ಮಂಥ ದೊಡ್ಡ ಮನುಷ್ಯರು ಮಾಡುವಂಥ ಕಚಡ ಕೆಲಸಕ್ಕೆ ಈ ಸಣ್ಣತನ ಬೇಕಾಗಿರಲಿಲ್ಲ. ಕರೆಕ್ಟು, ಗೌರ್ಮೆಂಟ್ ಆ್ಯಕ್ಷನ್ ತೊಗೊಂಡಿದೆ, ಒಪ್ಕೊಂಡೆ. ಥ್ಯಾಂಕ್ ಯು ವೆರಿ ಮಚ್. ಆಸ್ ಅ ವಿಮೆನ್ ಸಲ್ಯೂಟ್ ಹೊಡಿತೀನಿ ನಾನು ಗೌರ್ಮೆಂಟ್ಗೆ. ಹಂಗನ್ಬಿಟ್ಟು ನೀವು ಇಡೀ ಡಿಪಾರ್ಟ್ಮೆಂಟ್ಗೆ ತಲೆ ಬಗ್ಸಂಗೆ ಮಾಡಿದ್ರಲ್ಲ, ಯಾರಪ್ಪನ ಮನೆ ಸೊತ್ತದು? ಎಷ್ಟು ಜನ ಒಳ್ಳೆಯವರಿದ್ದಾರೆ ಡಿಪಾರ್ಟ್ಮೆಂಟಲ್ಲಿ? ಎಷ್ಟು ಜನ ಇವಾಗ ಅನಾವಶ್ಯಕವಾಗಿ ನಿಮ್ಮಿಂದ ಅನ್ನಿಸ್ಕೊಳಂಗಾಯ್ತಲ್ಲ. ಅನಾವಶ್ಯಕ ಒಂದು ಅಂದರೆ ನಾನು ಹೇಳ್ತಾ ಇರೋದು, ಈ ಥರ ಹಲ್ಕಾ ಕೆಲಸ ಯಾರೇ ಮಾಡಲಿ, ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಮಾಡಲಿ, ನೀವು ಮಾಡೋ ಪೊರ್ಕಿ ಕೆಲಸಕ್ಕೆ ಇಡೀ ಗೌರ್ಮೆಂಟ್ ಯಾವುದು ಯಾಕ್ರಿ ಉತ್ತರ ಕೊಡಬೇಕು? ಅದು BJP ಗೌರ್ಮೆಂಟ್ ಆಗಲಿ, ಕಾಂಗ್ರೆಸ್ ಗೌರ್ಮೆಂಟ್ ಆಗಲಿ, ಇನ್ನೊಂದೇ ಆಗಲಿ, ಯಾಕ್ರಿ ಅವ್ರು ಉತ್ತರ ಕೊಡಬೇಕು? ನೀವು ಹೆಂಗೆ ಅವ್ರ ಮಕ ಮುಷ್ಡಿ ಮುಲಾಜ್ ನೋಡ್ದಲ್ಲೇ ತಪ್ಪು ಮಾಡಬೇಕಾದ್ರೆ ಹೇಸೋದಿಲ್ವೋ, ಹಿಂಜರಿಯೋದಿಲ್ವೋ, ಹಾಗೆ ಗೌರ್ಮೆಂಟು ನಿಮ್ಗಳಂಥವ್ರನ್ನೆಲ್ಲ ಲೈನಾಗಿ ಗಲ್ಲಿಗೇರ್ಸೋದಕ್ಕೆ ಹಿಂಜರಿಬಾರ್ದು. ನೀವು ಯೋಚನೆ ಮಾಡಿದ್ರೆ ಇದೇನಾದರೂ ಬಯಲ್ಗಾಯ್ತು, ನನ್ನ ಮರ್ಯಾದೆ ಹೋಯ್ತು, ನನ್ನ ತಪ್ಪು ಸಿಗಾಕೋತು ಅಂದರೆ ಗೌರ್ಮೆಂಟ್ ಏನು ಉತ್ತರ ಕೊಡಬೇಕಾಗುತ್ತೆ ಅಂತ ಯೋಚನೆ ಮಾಡಿದ್ರೆ ಇಲ್ಲ ತಾನೇ? ನೀವು ಅನ್ನ ತಿನ್ನೋದು ಗೌರ್ಮೆಂಟ್ ಇದೆ ತಾನೇ? ಗೌರ್ಮೆಂಟ್ ಅಂದ್ರೆ ಏನು? ಪಬ್ಲಿಕ್ ಸರ್ವೆಂಟ್ಸು. ಯು ಆರ್ ಅ ರಿಫ್ಲೆಕ್ಷನ್ ಆಫ್ ಪಬ್ಲಿಕ್ ಪ್ರೊಟೆಕ್ಷನ್. ಅದಕ್ಕೆ ಅವಮಾನ ಮಾಡ್ಬಿಟ್ಟಲ್ಲಪ್ಪ ನೀನು ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಲಿಲ್ಲ, ನೀವು ನಿಮ್ಮ ಹೆಂಡತಿ ಬಗ್ಗೆ ಯೋಚನೆ ಮಾಡಲಿಲ್ಲ, ಮಕ್ಕಳ ಬಗ್ಗೆ ಯೋಚನೆ ಮಾಡಲಿಲ್ಲ. ಇದು ಯಾರ ಬಗ್ಗೆನೂ ಯೋಚನೆ ಮಾಡದಲ್ಲ ಇರೋ ಪುಣ್ಯಾತ್ಮ ನೀನು ಗೌರ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತೀಯಾ? ಸರಿಯಾಗಿ ಮಾಡಿದೆ ಗೌರ್ಮೆಂಟ್. ಕಿತ್ತು ಸಸ್ಪೆಂಡ್ ಮಾಡೋದು ಭಾಳ ಒಳ್ಳೇದಾಯ್ತು. ಅದಾದ್ಮೇಲೆ ಒಂದೇ ರಿಕ್ವೆಸ್ಟು, ತೆಗೆದು ಇನ್ನೊಂದ್ಸತಿ ಇನ್ನೊಂದು ಯಾವುದೋ ಕಡೆ ಹಾಕ್ಬಿಡಿ ಅವನ್ನ ಅಷ್ಟೇ. ಅದೇ ಈ ವಿಚಾರ ಹೇಳಿದ್ರಲ್ಲ ಮೇಡಮ್, ಈಗ ಈ ಹಿಂದೆ ಒಂದು ಕೇಸಲ್ಲಿ ಅವರು ಅಂದರೆ VIP ಟ್ರೀಟ್ಮೆಂಟ್ ಅನ್ನ ದುರುಪಯೋಗ ಪಡಿಸ್ಕೊಂಡಿದ್ರು. ಆ ಸಂದರ್ಭ ನೋಡಿ ನಾನೊಂದು ಹೇಳ್ತೀನಿ, ಅದು ಆ ಸಂದರ್ಭದಲ್ಲಿ ಬಹುಶಃ ಗೌರ್ಮೆಂಟಿಗೆ ಬೇಕಾಗಿರೋ ಸಾಕ್ಷಿ ದೊರಕಿರಲ್ಲ. ನಾನು ಅದೇ ಹೇಳೋದು, ಒಂದು ಸತಿ ಒಂದು ವ್ಯಕ್ತಿ ತಪ್ಪು ಮಾಡಿ ತಪ್ಪಿಸ್ಕೊಂಡ ಅಂದ ತಕ್ಷಣ ಅದು ದಿಮಾಕ್ ಬರುತ್ತೆ, ನಾನು ಗೆದ್ದೆ ಮಚ್ಚ ಅನ್ನೋದು. ಇದೇ ಆಗಿದ್ದ ಪ್ರಾಬ್ಲಮ್ಮು. ಅಂದರೆ ಒಂದು ಸತಿ ತಪ್ಪು ಮಾಡಿದಾಗ ಅಯ್ಯೋ ಭಗವಂತ ಸಿಗಾಕೊಂಡೆ, ತಿತ್ಕೋಬೇಕಪ್ಪ, ಏನಿದು ಹಿಂಗಾಗ್ಬಿಡ್ತು, ಎಲ್ಲ ಏನು ಅನ್ಕೋತಾರೆ ಅನ್ನೋದು ಬಂತು ಅಂದರೆ ಅರ್ಧ ಎಂಟೈರ್ ಹ್ಯೂಮನ್ ರೇಸ್ ಅರ್ಧಕ್ಕರ್ಧ ವಿಲ್ ಲಿವ್ ಇನ್ ಅ ಬೆಟರ್ ಪೊಸಿಷನ್. ಬಟ್ ದ ಪ್ರಾಬ್ಲಮ್ ಇಸ್ ಯು ಆಲ್ ಡೋಂಟ್ ಫೀಲ್ ಅಶೇಮ್ಡ್, ಯು ಆಲ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. Shame on you. You are nobody to do this. ಒಂದು ಸತಿ ತಪ್ಪಿಸ್ಕೊಂಡ್ರೆ ತಾನೇ ಈ ಧೈರ್ಯ ಬರೋದು. ನಾನು ಕಳಕಳಿಯಾಗಿ ಕೇಳ್ಕೊಳ್ಳೋದು ಪ್ರತಿಯೊಂದು ಸರ್ಕಾರಕ್ಕೂ, ಅಂದರೆ ಎಲ್ಲೇ ಯಾವುದೇ ರಾಜ್ಯದಲ್ಲೇ ಆಗಲಿ, ಯಾವುದೇ ಸರ್ಕಾರ ಇರಲಿ, ದಯವಿಟ್ಟು ಈಗ ಈ ಸರ್ಕಾರ ಮಾಡಿರೋದನ್ನು ನೋಡಿ ಇದನ್ನೊಂದು ಎಕ್ಸಾಂಪಲ್ ಆಗಿ ತೊಗೊಳ್ಳಿ. ಇಮಿಡಿಯೇಟಾಗಿ ವಿತಿನ್ 24 hours ಆ್ಯಕ್ಷನ್ ತೊಗೊಳ್ಳಿ. ಲೆಟ್ ದಿಸ್ ಬಿಕಮ್ ಅನ್ ಎಕ್ಸಾಂಪಲ್ ದಟ್ ಯು ಕ್ಯಾನ್ ನಾಟ್ ಗೆಟ್ ಅವೇ ಮಿಸ್ಟ್ರೀಟಿಂಗ್ ಆರ್ ಇಲ್ ಟ್ರೀಟಿಂಗ್ ಅ ವಿಮೆನ್. ಏನೊಳೆ
ಏನ್ ಮಿನಿ ಸ್ಕರ್ಟ್ ಹಾಕೊಂಡಿದ್ಲೇ ನಾನು ನಿಮ್ ಕ್ಯಾಬಿನ್ಗೆ ಬಂದವರು ಸೀರೆ ಉಟ್ಕೊಂಡಿರ್ಲಿಲ್ಲ ಗರ್ತಿ ಹೆಣ್ಣಲ್ಲ ನೀವಿಬ್ರು ಕನ್ಸಂಟ್ ಇಟ್ಕೊಂಡೇ ಮಾಡಿದ್ರಿ ಅದೇನಯ್ಯ ಜಾಗ ಅದೇನಯ್ಯ ಜಾಗ ಹೋಗಿ ನಿಮ್ಮ ಮನೆಗೆ ಹೋಗು ಇಲ್ಲ ಅವ್ರ ಮನೆಗೆ ಹೋಗು ದಟ್ ಈಸ್ ಅ ಟೆಂಪಲ್ ವೇರ್ ಯು ಪ್ರಿಪೇರ್ ಸೇವ್ ಅ ಕಾಮನ್ ಮ್ಯಾನ್ ಫ್ರಮ್ ಕ್ರೈಮ್ ಅಲ್ಲೇ ಹೋಲ್ಸ್ ಮಾಡ್ತಾ ಕೂತಿದ್ಯಲ್ಲಪ್ಪ ತಿಂತಟೆಯಲ್ಲಿ ಯಾರಾದ್ರೂ ಹೇಳ್ತಾರ ಗಾದೆನೇ ಇದೆ ಅಲ್ಲ ಇಷ್ಟು ದೊಡ್ಡವರಾಗಿ ನಿಮ್ಗೆ ನಮ್ಮಂತ ಚಿಕ್ಕ ಮಕ್ಳು ಹೇಳ್ಬೇಕಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.